ಹಾಯ್ ಹಲೋ ನಮಸ್ಕಾರ ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಈ ವ್ಲಾಗ್ ನ ಬೆಳಗ್ಗೆಯಿಂದನೇ ಶುರು ಮಾಡ್ತೇನೆ. ಹಾಗೆ ಇದು ಮಂಗಳವಾರದ ವ್ಲಾಗ್. ಆದಷ್ಟು ತುಂಬಾನೇ ರೆಗ್ಯುಲರ್ ಆಗಿ ವ್ಲಾಗ್ಸ್ ನ ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ಸ್ಪೆಷಲಿ ಲಾಂಗ್ ವಿಡಿಯೋಸ್ ಮಾಡೋದು ನನಗೆ ಸ್ವಲ್ಪ ಕಷ್ಟ. ಐ ಥಿಂಕ್ ಪ್ರತಿ ವ್ಲಾಗ್ ಗಳಲ್ಲೂ ಹೇಳ್ತಾನೆ ಇರ್ತೀನಿ, ಯಾಕೆಂದ್ರೆ ಶೂಟ್ ಮಾಡೋದು ಕೂಡ ಜಾಸ್ತಿ ಇರುತ್ತೆ. ಅಂಡ್ ಮಿನಿ ವ್ಲಾಗ್ಸ್ ಮತ್ತೆ ಲಾಂಗ್ ವಿಡಿಯೋಸ್ ಎರಡೂ ಶೂಟ್ ಮಾಡೋದು ಇಸ್ ಡೆಫಿನೆಟ್ಲಿ ಚಾಲೆಂಜಿಂಗ್, ಬಟ್ ಐ ಆಮ್ ಟ್ರೈಂಗ್ ಮೈ ಬೆಸ್ಟ್. ಅಂಡ್ ಆದಷ್ಟು ಅಟ್ಲೀಸ್ಟ್ 2 ರಿಂದ 3 ವಿಡಿಯೋನ ಪ್ರತಿ ವಾರ ಹಾಕೋದಕ್ಕೆ ಟ್ರೈ ಮಾಡ್ತೇನೆ. ಅಂಡ್ ಹಾಗಾಗಿ ಇವತ್ತಿನ ಈ ವ್ಲಾಗ್ ನ ಕೂಡ ಶುರು ಮಾಡ್ತೇನೆ. ಇವತ್ತು ಬೆಳಗ್ಗೆಯಿಂದ ನಾನು ಲಂಚ್ ಬಾಕ್ಸ್ ಗಳಿಗೆ, ಅಂದ್ರೆ ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ, ಸ್ಮೈಲ್ ಲಂಚ್ ಬಾಕ್ಸ್ಗೆ ಏನೇನು ಅಡುಗೆಗಳು ಮಾಡಿದ್ನೋ ಅದ್ರ ಎಲ್ಲ ರೆಸಿಪೀಸ್ ನ ಕೂಡ ಶೂಟ್ ಮಾಡಿದೀನಿ. ಸೊ ಅದನ್ನು ಕೂಡ ನಿಮ್ಗೆಲ್ಲ ತೋರಿಸ್ತೀನಿ. ಇದ್ರ ಜೊತೆಗೆ ತುಂಬಾ ಜನ ನನಗೆ ಚೆನ್ನ ಮಸಾಲ ರೆಸಿಪೀಸ್ ನ ಪೋಸ್ಟ್ ಮಾಡಿ ಅಂತ ತುಂಬಾ ದಿನದಿಂದ ಕೇಳ್ತಾನೆ ಇದ್ರಿ. ಸೊ ಆ ರೆಸಿಪಿನ ಕೂಡ ಇವತ್ತು ಶೂಟ್ ಮಾಡಿದೀನಿ. ಅಂಡ್ ಸಿಂಪಲ್ ಆಗಿರುವಂತ 1 ಪಾಟ್ ರೆಸಿಪಿ ಕುಷ್ಕಾ ರೈಸ್ ತರ ಮಾಡಿದ್ದೆ. ಇದು ನನ್ನ ವರ್ಷನ್ ಆಫ್ ಕುಷ್ಕಾ ರೈಸ್. ಸೊ ಅದನ್ನು ಕೂಡ ಶೂಟ್ ಮಾಡಿದ್ದೀನಿ. ಸೊ ರೆಸಿಪೀಸ್ಗಳನ್ನ ಕೂಡ ನೀವು ನೋಡ್ಬೋದು. ಇದ್ರ ಜೊತೆಗೆ ಐ ಥಿಂಕ್ ದ ಮೋಸ್ಟ್ ಆಸ್ಡ್ ಅನದರ್ ಕ್ವೆಶನ್ ಇಸ್ ನನ್ನ ಕಂಪ್ನಿನಲ್ಲಿ ಇರುವಂಥ ಜಾಬ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ತುಂಬಾ ಕ್ವೆಶನ್ಸ್. ಐ ಥಿಂಕ್ ಪ್ರತಿ ಬ್ಲಾಗ್ಸ್ಗಳ ಕಾಮೆಂಟ್ ಸೆಕ್ಷನಲ್ಲೂ ಇದ್ರ ಬಗ್ಗೆ ಕೇಳ್ತಾನೆ ಇರ್ತೀರಾ. ಸೊ ಈ ಬ್ಲಾಗಲ್ಲಿ ನಾನು ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೂಡ ನಿಮಗೆ ಕೊಡ್ತಾ ಇದ್ದೀನಿ. ಆ್ಯಂಡ್ ಸದ್ಯಕ್ಕೀಗ ನಾನು ಆಫೀಸಿಗೆ ರೆಡಿ ಆಗಿದ್ದೀನಿ. ಸೊ ಇಲ್ಲಿಂದ ನಾನು ಆಫೀಸ್ಗೆ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಟ್ ಅಷ್ಟರಲ್ಲಿ ನೀವು ರೆಸಿಪೀಸ್ ನಾನು ಏನೇನು ಮಾಡಿದ್ದೀನಿ ಅದನ್ನು ನೋಡ್ಕೊಂಬನ್ನಿ. ಆ್ಯಂಡ್ ಆಫೀಸ್ಗೆ ಹೋದ್ಮೇಲೆ ಎಲ್ಲ ಜಾಬ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ನಿಮಗೆ ಡೀಟೇಲ್ಸ್ನ ತಿಳಿಸ್ತೀನಿ. ಹಾಗೆ ಇದ್ರ ಬಗ್ಗೆ ಅಂದರೆ ನೀವು ಎಲ್ಲಿಗೆ ರೆಸ್ಯೂಮ್ಸ್ನ ಕಳಿಸ್ಬೇಕಾಗುತ್ತೆ, ಯಾವ ರಿಕ್ವೈರ್ಮೆಂಟ್ಸ್ ಇದೆ, ಪೂರ್ತಿ ಡೀಟೇಲ್ಸ್ ಬರುತ್ತೆ. ಸೊ ವ್ಲಾಗ್ನ ಲಾಸ್ಟ್ ತನಕ ನೋಡಿ. ಹಾಗೆ ಇವತ್ತಿನ ಈ ವ್ಲಾಗ್ನ ಇದೆಲ್ಲ ಹೇಳ್ತಾ ಶುರು ಮಾಡ್ತಾನೆ. ಸಿಕ್ಕಾಪಟ್ಟೆ ಟೈಮ್ ಆಗೋಗಿದೆ. ಸೊ ಲೆಟ್ಸ್ ಸ್ಟಾರ್ಟ್. ಆಫೀಸ್ಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಷ್ಟರಲ್ಲಿ ರೆಸಿಪೀಸ್ನ ನೋಡ್ಕೊಂಬನ್ನಿ. ಆ್ಯಂಡ್ ಗೆಸ್ ನೀವೇನಾದ್ರು ನನ್ನ ರೆಸಿಪೀಸ್ನ ಟ್ರೈ ಮಾಡಿದ್ರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ನಿಮಗೆ ರೆಸಿಪೀಸ್ ಯಾವ ಥರ ಅನ್ನಿಸ್ತಾ ಇದೆ ಅಂತ. ಐ ಥಿಂಕ್ ಸ್ವಲ್ಪ ಜನ ಕಾಮೆಂಟ್ ಮಾಡಿ ಹೇಳ್ತಾ ಇರ್ತೀರ ನೀವು ಟ್ರೈ ಮಾಡಿದಾಗೆಲ್ಲ, ಬಟ್ ಐ ವುಡ್ ಲವ್ ಟು ಸಿ ಯೋರ್ ಕಾಮೆಂಟ್ಸ್. ಸೊ ಪ್ಲೀಸ್ ಕಾಮೆಂಟ್ ಮಾಡಿ ಕೂಡ ತಿಳಿಸಿ ಅಕಸ್ಮಾತ್ ಯಾವ್ದಾದ್ರು ರೆಸಿಪೀಸ್ನ ಟ್ರೈ ಮಾಡಿದ್ರೆ. And that's it guys. ಈಗ ಆಫೀಸ್ಗೆ ಹೋಗೋಣ. ಅಂಡ್ ಆಫೀಸ್ಗೆ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ತುಂಬ ಜನ ನನಗೆ ರೆಸಿಪೀಸ್ ಬಗ್ಗೆ ತುಂಬ ಡೀಟೇಲ್ಸ್ನ ಕೇಳ್ತಾನೆ ಇರ್ತಾರೆ. ಆ್ಯಂಡ್ ಸ್ಪೆಷಲಿ ಚೆನ್ನ ಮಸಾಲ ರೆಸಿಪಿ ಅಂತೂ ತುಂಬ ಜನ ಕಾಮೆಂಟ್ ಮಾಡಿ ಕೇಳಿದ್ರಿ. ಹಾಗಾಗಿ ಇವತ್ತು ಆ ರೆಸಿಪಿನ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಕಿಚನ್ ರಾತ್ರಿನೇ ಕ್ಲೀನ್ ಆಗಿರುತ್ತೆ. ಆ್ಯಂಡ್ ಬೆಳಗ್ಗೆ ಎದ್ದಾಗ ನನಗೆ ಅಡುಗೆ ಮಾಡೋದಕ್ಕೆ ಕಿಚನ್ ಅಂತೂ ಕ್ಲೀನಾಗಿ ಇರಲೇಬೇಕು. ಇದ್ರ ಜೊತೆಗೆ ನನ್ನ ಲೈಟಿಂಗ್ ಸೆಟಪ್ ಹಾಗೆ ಕ್ಯಾಮ್ರಾ ಸೆಟಪ್ ಎಲ್ಲ ಮಾಡಿ ಅದಾದಮೇಲೆ ಅಡುಗೆ ಮಾಡೋಕ್ಕೆ ಶುರು ಮಾಡ್ತೀನಿ. ಹಾಗೆ ಚೆನ್ನ ಮಸಾಲ ಮಾಡೋದಕ್ಕೆ ರಾತ್ರಿನೇ ನಾನು ಕಾಳುಗಳನ್ನ ಕೂಡ ನೆನೆಸಿಟ್ಟಿದ್ದೆ. ಆ್ಯಂಡ್ ಈ ರೆಸಿಪಿ ಮಾಡ್ಬೇಕಾದ್ರೆ ಕಾಳುಗಳನ್ನ ನೀರಲ್ಲಿ ನೆನೆಸೋದು ತುಂಬಾ ಇಂಪಾರ್ಟೆಂಟ್. ನೀವೆಲ್ಲ ಅಂದರೆ ಎಷ್ಟೇ ವಿಜಲ್ ಹಾಕ್ಸಿದ್ರು ಆ ಕಾಳುಗಳು ಬೇಯಲ್ಲ. ನಾನಿಲ್ಲಿ ಮೊದಲು ನೆನೆಸಿಟ್ಟಿರೋ ಕಾಳುಗಳನ್ನ ಕುಕ್ಕರ್ಗೆ ಹಾಕಿ 3 ರಿಂದ 4 ವಿಜಲ್ನ ಹಾಕಿಸ್ಬಿಡ್ತೀನಿ. ಹಾಗೆ ನಾರ್ತ್ ಇಂಡಿಯನ್ ಸ್ಟೈಲ್ ಚೆನ್ನ ಮಸಾಲ ಮಾಡ್ಬೇಕಾದ್ರೆ ಇದಕ್ಕೆ ಇನ್ಫ್ಯಾಕ್ಟ್ ಟೀ ಪೌಡರ್ದು ಪ್ಯಾಕೆಟ್ಸ್ ಬರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡಿರ್ತಾರೆ. ಆದರೆ ನಾನು ತುಂಬ ಸಿಂಪಲ್ ಹಾಗೆ ಸೌತ್ ಇಂಡಿಯನ್ ಸ್ಟೈಲಲ್ಲಿ ಮಾಡ್ತೀನಿ. ಹಾಗಾಗಿ ಏನೂ ಆ್ಯಡ್ ಮಾಡ್ತಿಲ್ಲ, ಬರೀ ಸ್ವಲ್ಪ ಉಪ್ಪು ಹಾಕಿ ಕಾಳುಗಳನ್ನ ಬೇಯಿಸ್ತಾ ಇದ್ದೀನಿ. ಆ್ಯಂಡ್ ಕಾಳುಗಳು ಬೇಯೋಷ್ಟರಲ್ಲಿ ನಂದು ಏನೇನು ಚಾಪಿಂಗ್ ಕೆಲಸಗಳೆಲ್ಲ ಇರುತ್ತೆ ಅದನ್ನ ಬೇಗ ಬೇಗ ಮಾಡ್ಕೊಂಡ್ಬಿಡ್ತೀನಿ. ನಂದು ಎಲ್ಲ ಚಾಪಿಂಗ್ ಕೆಲಸ ಒಟ್ಟಿಗೆ ಮುಗಿದ್ಬಿಟ್ರೆ ಅದಾದಮೇಲೆ ನನಗೆ ಎಲ್ಲ ಡಿಶಸ್ನ ಒಟ್ಟಿಗೆ ಒಗ್ಗರಣೆ ಹಾಕೋದಕ್ಕೆಲ್ಲ ತುಂಬಾ ಈಸಿ ಅನಿಸುತ್ತೆ. ಸ್ಮೈಲ್ ಲಂಚ್ ಬಾಕ್ಸ್ಗೆ ನಾನು ಚೆನ್ನ ಮಸಾಲ ಹಾಗೆ ಪೂರಿನ ಪ್ಯಾಕ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ನಾನು ಚೆನ್ನ ಮಸಾಲ, ಇದ್ರ ಜೊತೆಗೆ ನಾನು ಕುಷ್ಕಾ ರೈಸ್ನ ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್ ಕೆಲವು ಹೊಸ ಕುಕ್ವೇರ್ಸ್ನ ಕೂಡ ಪರ್ಚೇಸ್ ಮಾಡಿದ್ದೆ. ಆ್ಯಂಡ್ ಸ್ಟೇನ್ಲೆಸ್ ಸ್ಟೀಲ್ ಕುಕ್ವೇರ್ಸ್ ಬಂದಾಗ ಐ ಥಿಂಕ್ ನನ್ನ ಫೇವ್ರೆಟ್ ಬ್ರ್ಯಾಂಡ್ ಬಂದು ಇಂಡಸ್ ವ್ಯಾಲಿ. ದ ಕ್ವಾಲಿಟಿ ಇಸ್ ರಿಯಲಿ ಗುಡ್. ಈ ಮಂತ್ ಕೂಡ ಕೆಲವು ಕುಕ್ವೇರ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಪ್ರತಿ ತಿಂಗಳು ನಾನು ಈ ಥರ 1 ಅಥವಾ 2 ಐಟಮ್ನ ಪರ್ಚೇಸ್ ಮಾಡ್ತೀನಿ. ಆ್ಯಂಡ್ ಒಟ್ಟಿಗೆ ಎಲ್ಲ ಐಟಮ್ ತೊಗೊಳೋದು ಸ್ವಲ್ಪ ಕಷ್ಟ. ಸೊ ನಂಗೆ ಈ ಥರದ ಒಂದು ದೊಡ್ಡ ಬಾಣಲಿ ಕೂಡ ಬೇಕಿತ್ತು, ಸ್ಪೆಷಲಿ ಕರಿಗಳನ್ನೆಲ್ಲ ಮಾಡೋದಕ್ಕೆ. ಇದೇ ರೀಸನಿಂದ ಈ ಕುಕ್ವೇರ್ನ ಪರ್ಚೇಸ್ ಮಾಡಿದ್ದೆ. ಇದೆಲ್ಲ 3 ಲೇಯರ್ ಸ್ಟೇನ್ಲೆಸ್ ಸ್ಟೀಲ್ ಕುಕ್ವೇರ್ಸ್ ಅಂಡ್ ತುಂಬಾ ಚೆನ್ನಾಗಿರುವಂತ ಕ್ವಾಲಿಟಿ. ಇದೇ ರೀಸನ್ ಇಂದ ನಾನು ಇಂಡಸ್ ವ್ಯಾಲಿಯಿಂದ ಜಾಸ್ತಿ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡ್ತಾನೆ ಇರ್ತೀನಿ. ಹಾಗೆ ನೀವುಗಳು ಕೂಡ ತುಂಬಾ ಸಲ ಕೇಳ್ತಾ ಇರ್ತೀರಾ, ಸ್ಪೆಷಲಿ ನನ್ನ ಕಿಚನ್ ಅಲ್ಲಿ ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ಲಿಂಕ್ಸ್ನೆಲ್ಲ ಹಾಕೋದಕ್ಕೆ ಎಲ್ಲ ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು. ಹಾಗೆ ಸ್ಕ್ರೀನ್ ಮೇಲೆ ಕಾಣಿಸುವಂತ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಅಡಿಷನಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಕಮಿಂಗ್ ಬ್ಯಾಕ್ ಟು ದ ರೆಸಿಪಿ, ನಾನೀಗ ಬಾಣಲಿನಲ್ಲಿ ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ 1 ಈರುಳ್ಳಿ ಅಂದರೆ ಚೆಂದಾಗಿ ಹೆಚ್ಚಿರುವಂಥ ಈ ಈರುಳ್ಳಿನ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ 2 ಈರುಳ್ಳಿನ ನಾನು ಆನಿಯನ್ ಪೇಸ್ಟ್ ಥರ ಮಾಡಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ನೆಕ್ಸ್ಟ್ ನಾನೀಗ ಜಿಂಜರ್ ಗಾರ್ಲಿಕ್ ಹಾಗೆ ಹಸಿಮೆಣಸಿನ್ಕಾಯಿ 3 ಕೂಡ ಪೇಸ್ಟ್ ಮಾಡಿ ಆ ಪೇಸ್ಟ್ನ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ನಾನೀಗ 2 ಟೊಮ್ಯಾಟೊಗಳನ್ನ ಪ್ಯೂರಿ ಮಾಡ್ಕೊಂಡಿದ್ದೆ. ಸೊ ಅದನ್ನು ಕೂಡ ಆ್ಯಡ್ ಮಾಡಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವೀಗ ನೋಡ್ಬೋದು ಚೆನ್ನಾಗಿ ಫ್ರೈ ಆದಮೇಲೆ ಇದು ಯಾವ ಥರ ಕಾಣಿಸುತ್ತೆ ಅಂತ. ಸೊ ಈ ಥರ ಟೆಕ್ಸ್ಚರ್ ಬಂದಾದಮೇಲೆ ಪುಡಿಗಳನ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಟರ್ಮರಿಕ್ ಪೌಡರ್, ಕೊರಿಯಾಂಡರ್ ಪೌಡರ್, ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಗೆ ರೆಡ್ ಚಿಲ್ಲಿ ಪೌಡರ್ ಈ 4 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ 1 ನಿಮಿಷ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ನಾನೀಗ ಇದಕ್ಕೆ ಚೆನ್ನ ಮಸಾಲ ಪೌಡರ್ ಬರುತ್ತಲ್ಲ, ಯಾವ ಬ್ರ್ಯಾಂಡರು ಯೂಸ್ ಮಾಡ್ಬೋದು. ಸೊ ಆ ಚೆನ್ನ ಮಸಾಲ ಪೌಡರ್ನ ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಕಾಳುಗಳನ್ನ, ಸೊ ಕಾಳುಗಳನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ.
ಕಾಳುಗಳನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ನಾವು ಕಾಳುಗಳನ್ನ ಬೇಯಿಸಿರ್ತೀವಲ್ಲ ನೀರು, ಸೊ ಅದೇ ನೀರನ್ನ ಹಾಕಿ ನಾನು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ಮೇಲೆ ನೀವು ನೀರನ್ನ ಆ್ಯಡ್ ಮಾಡ್ಕೋಬೋದು. ಇದು ಸ್ವಲ್ಪ ಹೊತ್ತು ನಾವು ಬೇಯಕ್ಕೆ ಬಿಟ್ಟು ಅದಾದಮೇಲೆ ಲಾಸ್ಟಲ್ಲಿ ನಾನೀಗ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಉದುರಿಸ್ತಾ ಇದ್ದೀನಿ. ಆ್ಯಂಡ್ ದಟ್ಸ್ ಇಟ್ ಗೈಸ್. ಇದ್ರ ಜೊತೆಗೆ ಚೆನ್ನ ಮಸಾಲ ಇಸ್ ಆಲ್ ರೆಡಿ. ತುಂಬ ಈಸಿಯಾಗೂ ಮಾಡ್ಬೋದು ಆ್ಯಂಡ್ ಬೆಳಗ್ಗೆ ಹೊತ್ತು ಜಾಸ್ತಿ ಟೈಮ್ ಕೂಡ ಹಿಡಿಯಲ್ಲ. ಇದ್ರ ಜೊತೆಗೆ ದಿಸ್ ಇಸ್ ಆಲ್ಸೋ ಹೈ ಇನ್ ಪ್ರೋಟೀನ್, ಸೊ ಡೆಫಿನೆಟ್ಲಿ ಅ ಮಸ್ಟ್ ಟ್ರೈ ರೆಸಿಪಿ ಅಂತ ಹೇಳ್ಬೋದು. ಹಾಗೆ ಸ್ಮೈಲ್ ಲಂಚ್ ಬಾಕ್ಸ್ಗೆ ನಾನು ಈ ಥರ ಚಿಕ್ಕ ಚಿಕ್ಕ ಪೂರಿಗಳನ್ನ ಮಾಡ್ತಾ ಇದ್ದೀನಿ. ಅಮೆಝಾನಿಂದ ನಾನು ಕೆಲವು ಶೇಪ್ ಕಟರ್ಸ್ನ ಕೂಡ ಆರ್ಡರ್ ಮಾಡಿದ್ದೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಪೂರಿನ ನಾನು ಒತ್ತಬೇಕಾದ್ರೆ ಈ ಥರದ ಶೇಪ್ಸ್ನ ಮಾಡ್ಕೋತೀನಿ. ಸೊ ರೌಂಡ್ ಮತ್ತು ಸ್ಟಾರ್ ಶೇಪ್ಸ್ನ ಇವತ್ತು ಮಾಡಿದ್ದೆ. ಸ್ಮೈಂಗ್ ಏನೇ ಪ್ಯಾಕ್ ಮಾಡಿದ್ರು ಎಲ್ಲ ತಿಂಡಿನ ಅವಳು ವಾಪಸ್ ಇದೇ ಥರ ತೊಗೊಂಬಂದ್ಬಿಡ್ತಾಳೆ. ಸೊ ಇದೇ ರೀಸನಿಂದ ನಾನು ಆದಷ್ಟು ಅವಳಿಗೆ ಇಷ್ಟ ಆಗೋ ಥರ ಅಥವಾ ಸ್ವಲ್ಪ ಕ್ರಿಯೇಟಿವಿಟಿ ಯೂಸ್ ಮಾಡಿ ಮಾಡ್ತೀನಿ, ಸೊ ದಟ್ ಅವಳಿಗೆ ನೋಡಿದಾಗ ಕೂಡ ಇಷ್ಟ ಆಗುತ್ತೆ ಅಂತ. ಸೊ ಕೆಲವು ರೌಂಡ್ ಪೂರೀಸ್ ಹಾಗೆ ಸ್ಟಾರ್ ಪೂರೀಸ್ಗಳನ್ನ ಮಾಡಿದೆ. ಇದ್ರ ಜೊತೆಗೆ ನಾನು ಮಾಡಿರುವಂಥ ಚೆನ್ನ ಮಸಾಲನ ಪ್ಯಾಕ್ ಮಾಡ್ತಾ ಇದ್ದೀನಿ. ಅವಳು ಕೂಡ ಈ ಗ್ರೇವಿ ಇಷ್ಟ ಆಗುತ್ತೆ, ಸೊ ಇದೇ ರೀಸನಿಂದ ಅವಳು ಕೂಡ ಇದನ್ನೇ ಪ್ಯಾಕ್ ಮಾಡಿದೆ. ಶಾರ್ಟ್ ಬ್ರೇಕ್ಸ್ಗೆ ನಾನಿವತ್ತು ಫ್ರೂಟ್ಸ್ ಇದ್ರ ಜೊತೆಗೆ ಬೆಂಡೆಕಾಯ್ದು ಫ್ರೈನ ಮಾಡ್ತಾ ಇದ್ದೆ. ಇದನ್ನ ಏರ್ ಫ್ರೈಯರಲ್ಲಿ ಮಾಡಿದೆ, ಆದರೆ ಇವತ್ತು ರೆಸಿಪಿ ಶೂಟ್ ಮಾಡೋದಕ್ಕೆ ಆಗಿರಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ಬೆಂಡೆಕಾಯಿ ರೆಸಿಪಿನ ಕೂಡ ನಿಮಗೆಲ್ಲ ತೋರಿಸ್ತೀನಿ. ಇದ್ರ ಜೊತೆಗೆ ಕುಷ್ಕಾ ರೈಸ್ನ ಕೂಡ ಮಾಡೋಕ್ಕೆ ಇಟ್ಟಿದ್ದೀನಿ. ಹಾಗೆ ಈ ಬಿರಿಯಾನಿ ಪಾಟ್ನ ಕೂಡ ನಾನು ಇಂಡಸ್ ವ್ಯಾಲಿಯಿಂದನೇ ಪರ್ಚೇಸ್ ಮಾಡಿರೋದು. ಮೊದಲು ನಾನು ಎಣ್ಣೆಗೆ ಬೇಕಾಗಿರುವಂಥ ಮಸಾಲ ಐಟಮ್ಸ್ನೆಲ್ಲ ಹಾಕಿ ಅದಾದಮೇಲೆ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ನಾವು ಆಲ್ಮೋಸ್ಟ್ 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿಗಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿವತ್ತು 1 ಕಪ್ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸುಮಾರು 10 ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೆ. ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಇದಾದಮೇಲೆ ನೆಕ್ಸ್ಟ್ ನಾನೀಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ತಾ ಇದ್ದೀನಿ. ಇದೆಲ್ಲದನ್ನು ಈಗ ಇನ್ನೊಂದ್ಸಲಿ ಚೆನ್ನಾಗಿ ಫ್ರೈ ಮಾಡಿ ಇದಾದಮೇಲೆ ನಾನು ನೆನೆಸಿಟ್ಟಿರೋಂಥ ಅಕ್ಕಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಆಗೋಂಥ ರೆಸಿಪಿ. ಐ ಥಿಂಕ್ ಜಾಸ್ತಿ ಟೈಮೇ ಹಿಡಿಯಲ್ಲ, ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಸ್ಪೆಷಲಿ ಚೆನ್ನ ಮಸಾಲಾಗೆ ಇದು ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಚೆನ್ನ ಮಸಾಲ ಆಗಿರ್ಬೋದು, ಇಲ್ಲ ರಾಜ್ಮಾ ಆಗಿರ್ಬೋದು, ಇನ್ಫ್ಯಾಕ್ಟ್ ಚಿಕನ್ ಕರಿ, ಯಾವ ಕರಿಗಳಿಗಾದರೂ ಈ ಥರದ ರೈಸ್ ತುಂಬಾ ಟೇಸ್ಟಿಯಾಗಿರುತ್ತೆ. ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಅಳತೆಗೆ ತಕ್ಕಷ್ಟು ನೀರನ್ನ ಕೂಡ ಹಾಕಿ ಇನ್ನೊಂದ್ಸಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಉಪ್ಪು ಕೂಡ ಆ್ಯಡ್ ಮಾಡಿದ್ದೆ, ಐ ಥಿಂಕ್ ಅದನ್ನ ಹೇಳೋದು ಮರ್ತೋದೆ. ಇದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಇದನ್ನ ಸ್ವಲ್ಪ ಹೊತ್ತು ಬೇಯಕ್ಕೆ ಇಡ್ತೀನಿ. ಆ್ಯಂಡ್ ಸ್ವಲ್ಪ ಹೊತ್ತು ಆದಮೇಲೆ ರೈಸ್ ಈ ಥರ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ. ಐ ಥಿಂಕ್ ಒಂದ್ಸಲಿ ಟ್ರೈ ಮಾಡಿ. ಆ್ಯಂಡ್ ಐ ಆಮ್ ಶೋರ್ ಸಿಂಪಲಾಗಿ ಯಾವ್ದಾದ್ರು ಕರಿಗಳನ್ನ ಮಾಡಿದಾಗ ಅಂದರೆ ಪ್ಲೇನ್ ರೈಸ್ ಕೊಡೋಕ್ಕಿಂತ ಐ ಥಿಂಕ್ ಈ ಥರದ ರೈಸ್ ಸರ್ವ್ ಮಾಡಿದ್ರೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದ್ರ ಜೊತೆಗೆ ಲಂಚ್ ಬಾಕ್ಸ್ನ ಕೂಡ ಪ್ಯಾಕ್ ಮಾಡಿದೆ. ಬೆಂಡೆಕಾಯಿ ಫ್ರೈ ಇತ್ತು, ಇದ್ರ ಜೊತೆಗೆ ಚೆನ್ನ ಮಸಾಲ ಹಾಗೆ ರೈಸ್ನ ಪ್ಯಾಕ್ ಮಾಡಿದ್ದೆ. ಹಾಗೆ ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ಗೂ ಕೂಡ ಸೇಮ್ ಇದನ್ನೇ ಪ್ಯಾಕ್ ಮಾಡಿದ್ದೀನಿ, ಬಟ್ ಅವ್ರಿಗೆ ಎಕ್ಸ್ಟ್ರಾ ಪೂರಿಗಳನ್ನ ಕೂಡ ಹಾಕಿದ್ದೆ. ಹಾಗೆ ನಾನು ಈ ಎಲ್ಲ ಲಂಚ್ ಬಾಕ್ಸಸ್ಗಳನ್ನ ಪರ್ಚೇಸ್ ಮಾಡಿರೋದು ಅಮೆಝಾನಿಂದ. ಲಿಂಕ್ಸ್ ಬೇಕಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮ್ಮ ಎಲ್ಲ ಕಾಮೆಂಟ್ಸ್ಗೂ ನಾನು ರಿಪ್ಲೈ ಮಾಡ್ತೀನಿ. ಲಿಂಕ್ಸ್ ಬೇಕಿದ್ರೆ ಲಿಂಕ್ಸ್ನ ಕೂಡ ಕಳಿಸ್ತೀನಿ. ಸೊ ರೈಸ್ ಇದ್ರ ಜೊತೆಗೆ ಚೆನ್ನ ಮಸಾಲ ಹಾಗೆ ಪೂರಿ ಎಲ್ಲ ಕೂಡ ಪ್ಯಾಕ್ ಆಯಿತು. ಹಸ್ಬೆಂಡ್ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ನಾನು ಹೊರಟಿದ್ದು ಆಫೀಸ್ಗೆ. ಆಫೀಸಲ್ಲಿ ನಾನು ಪ್ರತಿದಿನ ವ್ಲಾಗ್ಸ್ನ ಶೂಟ್ ಮಾಡೋದಕ್ಕಾಗಲ್ಲ, ಏಕೆಂದರೆ ಕೆಲಸದಲ್ಲಿ ತುಂಬಾ ಬ್ಯುಸಿ ಇರ್ತೀನಿ. ಆ್ಯಂಡ್ ಇದೇ ರೀಸನಿಂದ ನಾನು ಜಾಸ್ತಿ ಆಫೀಸ್ ವ್ಲಾಗ್ಸ್ನ ಮಾಡೋಕ್ಕಾಗಲ್ಲ. ಆದರೆ ತುಂಬ ಜನ ನನಗೆ ಆಫೀಸ್ ರಿಲೇಟೆಡ್ ವ್ಲಾಗ್ಸ್ನ ಮಾಡಿ ಅಂತ ಕೇಳ್ತಾನೆ ಇರ್ತಾರೆ. ಆ್ಯಂಡ್ ಸ್ಪೆಷಲಿ ಜಾಬ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ಅಂತೂ ನನಗೆ ತುಂಬ ಕ್ವೆಶನ್ಸ್ ಬರ್ತಾನೆ ಇರುತ್ತೆ. ಸೊ ನನಗಿರುವಂಥ ಕೆಲವು ಜಾಬ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ಕೂಡ ನಿಮಗೆ ಈ ವ್ಲಾಗಲ್ಲಿ ಡೀಟೇಲ್ಸ್ನ ತಿಳಿಸ್ತೀನಿ ಅಂತ ಹೇಳಿದ್ದೆ. ಸೊ ಫಸ್ಟ್ ರಿಕ್ವೈರ್ಮೆಂಟ್ ಸದ್ಯಕ್ಕೆ ನನಗಿರೋದು ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್, ಅಂದರೆ ರಿಸೆಪ್ಷನಿಸ್ಟ್ ಪೋಸ್ಟ್ಗೆ ಒಂದು ರಿಕ್ವೈರ್ಮೆಂಟ್ ಇದೆ. ಫ್ರೆಷರ್ಸ್, ಎಕ್ಸ್ಪೀರಿಯನ್ಸ್ಡ್ ಯಾರು ಬೇಕಿದ್ರೂ ಈ ಪೊಸಿಷನ್ಗೆ ಅಪ್ಲೈ ಮಾಡ್ಬೋದು. ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆದರೆ ಇದು ವರ್ಕ್ ಫ್ರಮ್ ಆಫೀಸ್, ಅಂದರೆ ಆಫೀಸಿಂದನೇ ಕೆಲಸ ಮಾಡಬೇಕಾಗತ್ತೆ. ಸೊ ಪ್ರತಿದಿನ ಆಫೀಸಿಗೆ ಬರಲೇಬೇಕು. ಆ್ಯಂಡ್ ಆಫೀಸ್ ಅವರ್ಸ್ ಇಸ್ 8:30 to 5:30 ತನಕ ಆಫೀಸ್ ಇರುತ್ತೆ. ನಿಮ್ಮ ಮನೆ ಏನಾದರೂ ಕೋರಮಂಗಲ ಸುತ್ತಮುತ್ತದಲ್ಲಿದ್ದು ಹಾಗೆ ಈ ಥರದ ಒಂದು ಈಸಿ ಗೋಯಿಂಗ್ ಜಾಬ್ ಅಂದರೆ ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್ ಹತ್ರ ರಿಸೆಪ್ಷನಿಸ್ಟ್ ಜಾಬ್ ಮಾಡೋದಕ್ಕೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಾನು ಎಲ್ಲ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ, ಸೊ ದಟ್ ನೀವು ರೆಸ್ಯೂಮ್ಸ್ನ ಕೂಡ ಅಪ್ಲೈ ಮಾಡ್ಬೋದು. ಆ್ಯಂಡ್ ಎಸ್, ಪ್ರತಿದಿನ ಆಫೀಸಲ್ಲಿ ಮೀಟಿಂಗ್ ಇದ್ದೇ ಇರುತ್ತೆ. ಆ್ಯಂಡ್ ತುಂಬ ಜನ ನನಗೆ ಈಗಲೂ ಕ್ವೆಶನ್ಸ್ ಕೇಳ್ತಾ ಇರ್ತೀರಾ, ಅಂದರೆ ನಾನು ಏನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಸೊ ನಾನು ಸದ್ಯಕ್ಕೆ HR ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಟೀಮಲ್ಲಿ ಆಲ್ಮೋಸ್ಟ್ ಈಗ 8 ರಿಂದ 10 ಜನ ರೆಕ್ರೂಟರ್ಸ್ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ನನಗೆ ಈಗ ಸದ್ಯಕ್ಕೆ ನನ್ನ ರೆಕ್ರೂಟ್ಮೆಂಟ್ ಟೀಮಲ್ಲಿ ಕೂಡ ರಿಕ್ವೈರ್ಮೆಂಟ್ಸ್ ಇದೆ. ಸೀನಿಯರ್ IT ರೆಕ್ರೂಟರ್ಸ್, ಇದ್ರ ಜೊತೆಗೆ ಅಕೌಂಟ್ ಮ್ಯಾನೇಜರ್ಸ್, ಅಂದರೆ ನೀವು ತುಂಬ ವರ್ಷದಿಂದ ರೆಕ್ರೂಟ್ಮೆಂಟಲ್ಲಿ ಕೆಲಸ ಮಾಡಿ ಈಗ ಸದ್ಯಕ್ಕೆ ಕ್ಲೈಂಟ್ ಹ್ಯಾಂಡ್ಲಿಂಗ್ ಅಥವಾ ಅಕೌಂಟ್ ಹ್ಯಾಂಡ್ಲಿಂಗ್ ಕೆಲಸಗಳನ್ನ ಮಾಡ್ತಾ ಇದ್ರೆ ಅಂಥವ್ರು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೀಟೇಲ್ಸ್ನ ತಿಳಿಸಿ. ಹಾಗೆ ಈ ವ್ಲಾಗ್ನಲ್ಲಿ ಬರುವಂಥ ಎಲ್ಲ ಕಾಮೆಂಟ್ಸ್ಗೂ ನಾನು ಖಂಡಿತವಾಗ್ಲೂ ಪರ್ಸ್ನಲಿ ರೆಸ್ಪಾಂಡ್ ಮಾಡ್ತೀನಿ. ಸೊ ನಿಮ್ಮ ಪ್ರೊಫೈಲ್ಸ್ ಏನಾದ್ರು ಮ್ಯಾಚ್ ಆಗ್ತಿದ್ರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಆ್ಯಂಡ್ ಈ ಎಲ್ಲ ರಿಕ್ವೈರ್ಮೆಂಟ್ಸ್ ನನಗೆ ಅರ್ಜೆಂಟ್ ಬೇಸಿಸಲ್ಲಿ ಇದೆ. ಇದ್ರ ಜೊತೆಗೆ ನನಗೆ ಕೆಲವು IT ರಿಕ್ವೈರ್ಮೆಂಟ್ಸ್ ಕೂಡ ಇದೆ. ಆ್ಯಂಡ್ ಸದ್ಯಕ್ಕೆ ನನಗೆ ಒಂದು ಜಾವಾ ಡೆವಲಪರ್ ರಿಕ್ವೈರ್ಮೆಂಟ್ಸ್ ಕೂಡ ಇದೆ. ಆ್ಯಂಡ್ ಇದು ನನ್ನ ಕ್ಲೈಂಟ್ ಲೊಕೇಶನ್ಗೆ. ಸೊ ದಿಸ್ ಇಸ್ ಆನ್ ಅ ಕಾಂಟ್ರಾಕ್ಟ್ ಬೇಸಿಸ್. ಎಲ್ಲ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಅಕಸ್ಮಾತ್ ನಿಮ್ಮ CV ಈ ಪೊಸಿಷನ್ಗೆ ಮ್ಯಾಚ್ ಆಗ್ತಾ ಇದ್ರೆ ಕೊಟ್ಟಿರೋಂಥ ಇಮೇಲ್ ಅಡ್ರೆಸ್ಗೆ ನೀವು ನಿಮ್ಮ ರೆಸ್ಯೂಮ್ಸ್ನ ಕಳಿಸ್ಬೋದು. ಆ್ಯಂಡ್ ದಿಸ್ ಇಸ್ ಅಗೇನ್ ಆನ್ ಅರ್ಜೆಂಟ್ ನೀಡ್.
ಸೊ ಎಸ್, ಐ ಥಿಂಕ್ ಕೆಲವು ರಿಕ್ವೈರ್ಮೆಂಟ್ಸ್ ಬಗ್ಗೆ ನಿಮಗೆಲ್ಲ ಡೀಟೇಲ್ಸ್ನ ತಿಳಿಸೀನಿ. ಆ್ಯಂಡ್ ಆದಷ್ಟು ಪ್ರತಿ ಬ್ಲಾಗ್ಸ್ಗಳಲ್ಲೂ ಈ ಥರದ ಜಾಬ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ನಿಮಗೆ ಪೋಸ್ಟ್ನ ಹಾಕ್ತಾ ಇರ್ತೀನಿ, ಸೊ ದಟ್ ನಿಮಗೂ ಕೂಡ ಇದು ಹೆಲ್ಪ್ಫುಲ್ ಆಗ್ಬೋದು ಅಂತ. ಯಾಕೆಂದರೆ ತುಂಬ ಜನ ನನಗೆ ಜಾಬ್ಸ್ ಬಗ್ಗೆ ಕೇಳ್ತಾನೆ ಇರ್ತೀರ. ಸೊ ಇವತ್ತು ಕೂಡ ನನಗೆ ಆಫೀಸ್ನಲ್ಲಿ ಮೀಟಿಂಗ್ ಇತ್ತು. ಆ್ಯಂಡ್ ನನ್ನ ಟೀಮ್ನಲ್ಲಿ ಆಲ್ಮೋಸ್ಟ್ ತುಂಬ ಜನ ಇವತ್ತು ಬಂದಿರಲಿಲ್ಲ. ಕೆಲವ್ರಿಗೆ ಹುಷಾರಿರಲಿಲ್ಲ, ಕೆಲವ್ರಿಗೆ ಫ್ಯಾಮಿಲಿ ಎಮರ್ಜೆನ್ಸಿ ಎಲ್ಲ ಇತ್ತು. ಸೊ ಹಾಗಾಗಿ ಟೀಮ್ ಇವತ್ತು ಫುಲ್ ಖಾಲಿ ಅನ್ನಿಸ್ತಾ ಇದೆ. ಇನ್ಫ್ಯಾಕ್ಟ್ ನನ್ನ ಪ್ರತಿಯೊಬ್ಬರು ಟೀಮ್ ಮೆಂಬರ್ ಕೂಡ ನನಗೆ ಸಿಕ್ಕಾಬಡೆ ಕ್ಲೋಸ್. ಆ್ಯಂಡ್ ಎಲ್ಲರ ಜೊತೆ ಕೂಡ ಒಂದು ಒಳ್ಳೆ ಬಾಂಡಿಂಗ್ ಇದೆ. ಸೊ ಯಾರೇ ಆಫೀಸಿಗೆ ಬಂದಿಲ್ಲ ಅಂದರೂ ಐ ಥಿಂಕ್ ಎಲ್ಲರಿಗೂ ತುಂಬಾ ಬೇಜಾರು ಅನಿಸುತ್ತೆ. ಆ್ಯಂಡ್ ಅನದರ್ ಬೆಸ್ಟ್ ಪಾರ್ಟ್ ಆಫ್ ಮೈ ಟೀಮ್ ಇಸ್ ನನ್ನ ಪೂರ್ತಿ ಟೀಮಲ್ಲಿರುವಂಥ ಎಲ್ಲ ರೆಕ್ರೂಟರ್ಸ್ ಆರ್ ಆಲ್ ಗರ್ಲ್ಸ್. ಐ ಥಿಂಕ್ ದಿಸ್ ಇಸ್ ಅ ಕಂಪ್ಲೀಟ್ ಗರ್ಲ್ಸ್ ಟೀಮ್. ಆದರೆ ಒಬ್ಬ ಹುಡುಗ ಇದ್ದಾನೆ, ಬಟ್ ಹೀಸ್ ನಾಟ್ ಅ ರೆಕ್ರೂಟರ್, ಹೀಸ್ ಇನ್ ಟು HR ಕೋಆರ್ಡಿನೇಷನ್. ಸೊ ಅವನು ಇಂಟರ್ನಲ್ HR ನೋಡ್ಕೋತಾನೆ. ಬಟ್ ಸ್ಟಾಫಿಂಗ್ ರಿಕ್ವೈರ್ಮೆಂಟ್ಸ್ ಹಾಗೆ ರೆಕ್ರೂಟ್ಮೆಂಟಲ್ಲಿರುವಂಥ ಪೂರ್ತಿ ಟೀಮ್ ಇಸ್ ಫುಲ್ ಆಫ್ ಗರ್ಲ್ಸ್ ಆ್ಯಂಡ್ ಸೂಪರ್ ಆಗಿರುವಂಥ ಟೀಮ್ ಅಂತ ಕೂಡ ಹೇಳ್ಬೋದು. ಸೊ ಎಸ್, ಬೆಳಗ್ಗೆ ಕಿಚನಲ್ಲಿ ಮುಗಿಯುವಂಥ ನನ್ನ ಕೆಲಸ ವಾಪಸ್ ಆಫೀಸಲ್ಲಿ ಶುರು ಆಗುತ್ತೆ. ಆ್ಯಂಡ್ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಪ್ರೊಡಕ್ಟಿವ್ ಆಗಿ ಕೂಡ ಇರುತ್ತೆ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ, ನೀವು ಕಾಂಟೆಂಟ್ ಕ್ರಿಯೇಷನ್ನ ಫುಲ್ ಟೈಮ್ ಮಾಡಲ್ವಾ ಅಂತ. ಈ ಟೈಮಲ್ಲಿ ಐ ಥಿಂಕ್ ಐ ಡೋಂಟ್ ಹ್ಯಾವ್ ಸಚ್ ಪ್ಲಾನ್ಸ್. ಎರಡನ್ನೂ ನನ್ನ ಕೈಲಿ ಬ್ಯಾಲೆನ್ಸ್ ಮಾಡೋಕ್ಕೆ ಆಗ್ತಾ ಇದೆ. ಹಾಗಾಗಿ ಎರಡಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಕೊಂಡು ಎರಡರಲ್ಲೂ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಲೆಟ್ ಸಿ ಹೌ ಇಟ್ ಗೋಸ್. ಆ್ಯಂಡ್ HR ಅಲ್ಲೂ ಕೂಡ ಇವತ್ತಿನ ನನ್ನ ಪೊಸಿಷನ್ಗೆ ಬರೋದಕ್ಕೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ಆ್ಯಂಡ್ ತುಂಬ ವರ್ಷದ ಹಾರ್ಡ್ ವರ್ಕ್ ಕೂಡ ಇದೆ. ಸೊ ಹಾಗಾಗಿ ಅಷ್ಟು ಈಸಿಯಾಗಿ ಬಿಟ್ಕೊಡೋದಕ್ಕೆ ಕೂಡ ಇಷ್ಟ ಇಲ್ಲ. ಆ್ಯಂಡ್ ದ ಸೇಮ್ ವೇ ಐ ಥಿಂಕ್ ಕಾಂಟೆಂಟ್ ಕ್ರಿಯೇಷನಲ್ಲಿ ಕೂಡ ನನಗೆ ತುಂಬಾ ಇಂಟ್ರೆಸ್ಟ್ ಇದೆ. ಆ್ಯಂಡ್ ಅದ್ರಲ್ಲಿ ಕೂಡ ಈಗ ತಾನೇ ಶುರು ಮಾಡಿದ್ದೀನಿ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ನಥಿಂಗ್ ರಾಂಗ್ ಅಲ್ವಾ, ಎರಡನ್ನೂ ಮಾಡೋಕ್ಕಾದರೆ ವೈ ನಾಟ್ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ಎಸ್, ಸದ್ಯಕ್ಕೆ ನಾನು ಜಾಬ್ ಕ್ವಿಟ್ ಮಾಡುವಂಥ ಯಾವುದೇ ಥರದ ಥಾಟ್ ಪ್ರಾಸೆಸ್ಸಲ್ಲಿ ಇಲ್ಲ. ಐ ಥಿಂಕ್ ಐ ಆಮ್ ಡೂಯಿಂಗ್ ಗುಡ್ ಇನ್ ಮೈ ಕರಿಯರ್ ಆ್ಯಂಡ್ ಐ ವಾಂಟ್ ಟು ಕಂಟಿನ್ಯೂ ವಿತ್ ದ್ಯಾಟ್ ಇಸ್ ವೆಲ್. ಇದ್ರ ಜೊತೆಗೆ ಕಾಂಟೆಂಟ್ ಕ್ರಿಯೇಷನ್ ಮೇಲೂ ಕೂಡ ಕಂಪ್ಲೀಟ್ ಕಾನ್ಸಂಟ್ರೇಷನ್ನ ಹಾಕ್ತಾ ಇದ್ದೀನಿ. ಸೊ ಅಲ್ಲಿ ಕೂಡ ಕಾಂಟೆಂಟ್ನ ಪ್ರತಿ ದಿವಸ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್, ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್. ಆ್ಯಂಡ್ ಮೀಟಿಂಗ್ ಎಲ್ಲ ಮುಗಿಸಿ ಸಂಜೆ ಹೊರಡೋ ಟೈಮಲ್ಲಿ ತೊಗೊಂಡಂಥ ಕ್ಲಿಪ್ಪಿಂಗ್ ಇದು. ಆಲ್ಮೋಸ್ಟ್ ಈಗ 6:30 ಮೇಲಾಗೋಗಿತ್ತು. ಆ್ಯಂಡ್ ಇಷ್ಟೊತ್ತಿಗೆ ನನ್ನ ಇಡೀ ಟೀಮ್ ಇಷ್ಟೊತ್ತಿಗಾಗಲೇ ಪ್ಯಾಕಪ್ ಮಾಡಿ ಮನೆಗೆ ಹೊರಡ್ತಾ ಇದ್ರು. ಆದರೆ ಇವತ್ತು ಒಂದು ಕಾಲ್ ಇದ್ದಿದ್ದರಿಂದ ಎಲ್ಲರೂ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ಆ್ಯಂಡ್ ಅವ್ರಿಗೆಲ್ಲರಿಗೂ ಹೇಳಿದ್ದೆ ಕಾಲ್ ಅಟೆಂಡ್ ಮಾಡೇ ಹೋಗಬೇಕು ಅಂತ. ಸೊ ಇದೇ ರೀಸನಿಂದ ನನ್ನನ್ನು ಕೂಡ ಫುಲ್ ಬೈಕೊಂಡು ಮೀಟಿಂಗ್ ರೂಮಲ್ಲಿ ಕೂತಿದ್ದಾರೆ. ಸೊ ಎಸ್, ದ್ಯಾಟ್ಸ್ ಇಟ್ ಗೈಸ್. ಐ ಥಿಂಕ್ ನನ್ನ ಪೂರ್ತಿ ದಿನದ ವ್ಲಾಗ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡೀನಿ. ಇದಾದಮೇಲೆ ಮನೆಯಲ್ಲಿ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಸ್ವಲ್ಪ ಬ್ಯುಸಿ ಆಯಿತು. ಸೊ ಮನೆಯಲ್ಲಿ ಏನು ಶೂಟ್ ಮಾಡೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋಸ್ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ವಿಡಿಯೋಸ್ ಇಷ್ಟ ಆದಲ್ಲಿ ಮರಿದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಹಾಗೆ ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.